ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ, ತಂತ್ರಜ್ಞಾನದ ಕ್ರಾಂತಿ, ಪಾರದರ್ಶಕತೆಯ ಮಾನದಂಡ. ಕೆಇಎ ದೇಶಕ್ಕೆ ಮಾದರಿಯಾದ ಡಿಜಿಟಲ್ ಕ್ರಾಂತಿ. ಪ್ರೀತಿಯ ವಿದ್ಯಾರ್ಥಿಗಳೇ ಮತ್ತು ಪೋಷಕರೇ, ಲಕ್ಷಾಂತರ ಯುವ ಕನಸುಗಳು ಅರಳುವುದು ಎಂಜಿನಿಯರಿಂಗ್, ವೈದ್ಯಕೀಯ ಸೇರಿದಂತೆ ವೃತ್ತಿಪರ ಕೋರ್ಸುಗಳ ಮೂಲಕ. ಆ ಕನಸು ಸಾಕಾರವಾಗಲು ಬೇಕಿರುವುದು ಒಂದೇ: ಶುದ್ಧ, ನ್ಯಾಯಯುತ, ಪಾರದರ್ಶಕ ಪರೀಕ್ಷಾ ವ್ಯವಸ್ಥೆ. ಅದನ್ನೇ ವಾಸ್ತವವಾಗಿಸಿರುವುದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ, ಕೆಇಎ. ಹೇಳಿ ಕೇಳಿ ಕರ್ನಾಟಕ ತಂತ್ರಜ್ಞಾನದ ತೊಟ್ಟಿಲು. ಆ ಶಕ್ತಿಯನ್ನ ಸಂಪೂರ್ಣವಾಗಿ ಬಳಸಿ ಕೆಇಎ ಪರೀಕ್ಷಾ ವ್ಯವಸ್ಥೆಯನ್ನೇ ಪರಿವರ್ತಿಸಿದೆ. ಕೆಇಎಯ ಪ್ರತಿಜ್ಞೆ ಸ್ಪಷ್ಟವಾಗಿದೆ: ಒಂದೇ ಒಂದು ಲೋಪವೂ ಇಲ್ಲದಂತೆ ಪ್ರಾಮಾಣಿಕವಾಗಿ ಪ್ರತಿಯೊಂದು ಹಂತವೂ ವಿದ್ಯಾರ್ಥಿ ಕೇಂದ್ರಿತವಾಗಿರಬೇಕು. ವೃತ್ತಿಪರ ಕೋರ್ಸುಗಳ ಪ್ರವೇಶಕ್ಕೆ 3 ನಿರ್ಣಾಯಕ ಹಂತಗಳು: ಅರ್ಜಿ ಸಲ್ಲಿಕೆ, ಪರೀಕ್ಷೆ, ಸೀಟು ಹಂಚಿಕೆ, ಪ್ರವೇಶ. ಈ 3 ಹಂತಗಳಲ್ಲಿ ನುಸುಳುಕೋರರಿಗೆ, ನಕಲಿಗಳಿಗೆ ಜಾಗವೇ ಇಲ್ಲ. ಹೇಗೆ ಅಂತೀರಾ? ಅದು ಸಾಧ್ಯವಾಗಿರೋದು ಫೇಶಿಯಲ್ ರೆಕಗ್ನಿಷನ್ ಟೆಕ್ನಾಲಜಿ ಮೂಲಕ. ಹೇಗೆ ಕೆಲಸ ಮಾಡುತ್ತದೆ? ಅರ್ಜಿ ಸಲ್ಲಿಸುವಾಗ ಅಭ್ಯರ್ಥಿಯ ಭಾವಚಿತ್ರ ಅಪ್ಲೋಡ್ ಮಾಡಲಾಗುತ್ತದೆ. ಸಿಇಟಿ ಪರೀಕ್ಷಾ ಕೇಂದ್ರದಲ್ಲಿ ಮತ್ತೆ ಸ್ಕ್ಯಾನ್ ಮಾಡಿ ಅರ್ಜಿಯ ಜೊತೆ ಅಪ್ಲೋಡ್ ಮಾಡಿದ್ದ ಫೋಟೋದೊಂದಿಗೆ ತಾಳೆ ಮಾಡುತ್ತಾರೆ. ಅಡ್ಮಿಷನ್ ಸಮಯದಲ್ಲಿ ಮತ್ತೊಮ್ಮೆ ಪರಿಶೀಲನೆ ಮಾಡುತ್ತಾರೆ. ಅಲ್ಲೂ ಅದೇ ವ್ಯಕ್ತಿ ಇರಬೇಕು. ಅಂದರೆ ಒಬ್ಬರ ಬದಲು ಇನ್ನೊಬ್ಬರು ಪರೀಕ್ಷೆ ಬರೆಯುವ, ಪ್ರವೇಶ ಗಿಟ್ಟಿಸುವ ಎಲ್ಲಾ ಮೋಸಗಳಿಗೆ ಪೂರ್ಣ ವಿರಾಮ. ಪಾರದರ್ಶಕತೆಗೆ ಮತ್ತೊಂದು ಆಯುಧ: ಸಿಇಟಿ ಮುಗಿದ ಕ್ಷಣದಿಂದಲೇ ಪ್ರತಿ OMR ಶೀಟ್ ಅನ್ನು ಸ್ಕ್ಯಾನ್ ಮಾಡಿ ಕೆಇಎ ವೆಬ್ಸೈಟ್ಗೆ ಅಪ್ಲೋಡ್ ಮಾಡಲಾಗುತ್ತದೆ. ನಿಮ್ಮ ಉತ್ತರ ಪತ್ರಿಕೆಯನ್ನು ನೀವು, ನಿಮ್ಮ ಪೋಷಕರು, ಯಾರು ಬೇಕಾದರೂ ನೋಡಬಹುದು. OMR ತಿದ್ದಿದ್ದಾರೆ ಅನ್ನೋ ಅನುಮಾನಕ್ಕೆ ಇಲ್ಲಿ ಅವಕಾಶವೇ ಇಲ್ಲ. ಇನ್ನು ನೇಮಕಾತಿ ಪರೀಕ್ಷೆಯಾಗಿದ್ರೆ 5th ಬಬಲ್ ಆಯ್ಕೆ. OMR ತಿದ್ದುವಿಕೆಯ ಎಲ್ಲಾ ಊಹಾಪೋಹಗಳಿಗೆ ಇದು ಕಡಿವಾಣ ಹಾಕುತ್ತದೆ. ಪ್ರಾಮಾಣಿಕತೆಗೆ ಭದ್ರಕೋಟೆ. ಎಲ್ಲಾ ಪರೀಕ್ಷೆಗಳು ಕಡ್ಡಾಯ ಸಿಸಿಟಿವಿ ಕಣ್ಗಾವಲಿನಲ್ಲಿ ನಡೆಸಲಾಗುತ್ತದೆ ಮತ್ತು ಜಾಮರ್ ಅಳವಡಿಕೆ ಮೂಲಕ ನಕಲು, ಬ್ಲೂಟೂತ್ ಅವ್ಯವಹಾರಕ್ಕೆ ಶಾಶ್ವತ ಬ್ರೇಕ್. ಇದು ವಿದ್ಯಾರ್ಥಿ ಸ್ನೇಹಿ ಮತ್ತು ಪ್ರಾಮಾಣಿಕ ವ್ಯವಸ್ಥೆ. ಕೆಇಎ ಈ ಕ್ರಾಂತಿಯನ್ನು ಸಿಇಟಿಗೆ ಮಾತ್ರ ಸೀಮಿತಗೊಳಿಸಿಲ್ಲ. ರಾಜ್ಯದ ವಿವಿಧ ಇಲಾಖೆ, ನಿಗಮ, ಮಂಡಳಿಗಳ ನೇಮಕಾತಿ ಪರೀಕ್ಷೆಗಳಲ್ಲೂ ಇದೇ ತಂತ್ರಜ್ಞಾನವನ್ನು ಯಶಸ್ವಿಯಾಗಿ ಜಾರಿ ಮಾಡಲಾಗಿದೆ. ನಮಸ್ಕಾರ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಸಾಮಾನ್ಯ ಪ್ರವೇಶ ಪರೀಕ್ಷೆಗಳ ಜೊತೆಗೆ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಸಹ ನಡೆಸ್ತಾ ಇದೆ. ಇಂದಿನ ದಿನಮಾನಗಳಲ್ಲಿ ಪರೀಕ್ಷೆ ನಡೆಸುವಂಥದ್ದು ಒಂದು ಸವಾಲಿನ ಕೆಲಸ. ಯಾಕೆಂತಂದರೆ ವಿದ್ಯಾರ್ಥಿಗಳಿಗೆ ಹಣಕ್ಕೋಸ್ಕರ ದಿಕ್ಕು ತಪ್ಪಿಸುವಂಥವರು ಸಾಕಷ್ಟು ಜನರಿರ್ತಾರೆ. ಈ ನಿಟ್ಟಿನಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅನೇಕ ಒಂದು ಸುಧಾರಣಾ ಕ್ರಮಗಳನ್ನು ತಂದಿದೆ. ನಾವು ಯಾವುದೇ ನೋಟಿಫಿಕೇಶನ್ಸನ್ನು ಹೊರಡಿಸಿದರೆ ಆ ನೋಟಿಫಿಕೇಶನ್ನಲ್ಲೇನೆ ನಾವು ಪರೀಕ್ಷೆ ದಿನಾಂಕವನ್ನು ನಾವು ತಿಳಿಸ್ತೀವಿ. ಅಂದೇ ಪರೀಕ್ಷೆಯನ್ನು ನಾವು ನಡೆಸ್ತೀವಿ. ಪರೀಕ್ಷೆ ನಡೆಸುವಂತಹ ಸಂದರ್ಭದಲ್ಲಿ ಯಾರು ಅರ್ಜಿಯಲ್ಲಿ ಫೋಟೋ ಅಪ್ಲೋಡ್ ಮಾಡಿರ್ತಾರೆ ಆ ಒಂದು ಫೋಟೋದ ಆಧಾರದ ಮೇಲೆ ಪರೀಕ್ಷಾ ಕೇಂದ್ರಕ್ಕೆ ಅವರೇನೇ ಬಂದಿದ್ದಾರೆ ಅನ್ನುವಂಥದ್ದು ನಾವು ಮೊಬೈಲ್ ಆ್ಯಪನ್ನು ಡೆವಲಪ್ ಮಾಡಿದ್ದೀವಿ. ಫೇಸ್ ರೆಕಗ್ನೈಸೇಷನ್ ಮಾಡಿ ಆ ಫೋಟೋ ಮತ್ತೆ ಪರೀಕ್ಷಾ ಕೇಂದ್ರಕ್ಕೆ ಬಂದಿರುವವರು ಸೇಮ್ ಅನ್ನುವಂಥದ್ದನ್ನು ಪರಿಶೀಲನೆ ಮಾಡ್ತೀವಿ. ಮುಂದೊಂದಿನ ಅವನು ಆಯ್ಕೆ ಆದಲ್ಲಿ ಆ ಇಲಾಖೆಯಲ್ಲಿ ಸಹ ಅದನ್ನು ಪರಿಶೀಲನೆ ಮಾಡಿನೇ ಅವರಿಗೆ ಅಪಾಯಿಂಟ್ಮೆಂಟ್ ಆರ್ಡರ್ ಕೊಡುವಂಥದ್ದು. 100% ನಾವು ಪರೀಕ್ಷಾ ಕೇಂದ್ರಗಳಲ್ಲಿ ಕೊಠಡಿವಾರು ನಾವು ಜಾಮರ್ಗಳನ್ನು ಅಳವಡಿಸ್ತೀವಿ. ಜೊತೆಗೆ CC ಕ್ಯಾಮ್ರಾಗಳನ್ನು ಅಳವಡಿಸಿ ತುಂಬ ದೊಡ್ಡ ಮಟ್ಟದ ಎಕ್ಸಾಮ್ಗಳಾಗಿತ್ತು ಅಂತಂದರೆ ಜಿಲ್ಲಾ ಮಟ್ಟದಲ್ಲಿ ಅದನ್ನು ಜಿಲ್ಲಾಧಿಕಾರಿಗಳು ಮಾನಿಟರ್ ಮಾಡ್ತಾರೆ. ಕೆಲವೇ ಜಿಲ್ಲೆಗಳಲ್ಲಿದ್ದು ಸಣ್ಣ ಮಟ್ಟದ ಪರೀಕ್ಷೆ ಆಗಿತ್ತು ಅಂತಂದರೆ ನಾವು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಲ್ಲಿ ಲೈವ್ ಮಾನಿಟರ್ ಮಾಡ್ತೀವಿ. 3ನೇದು OMR. ಏನಾಗ್ತಿತ್ತು, OMR ಅಲ್ಲಿ ತಮಗೆಲ್ಲ ಗೊತ್ತಿರುವಂತೆ ಒಂದು ಪ್ರಶ್ನೆಗೆ 4 ಉತ್ತರಗಳಿರ್ತಿತ್ತು. ವಿದ್ಯಾರ್ಥಿಗಳು ನೆಗೆಟಿವ್ ವ್ಯಾಲ್ಯೂಯೇಷನ್ ಇರೋದ್ರಿಂದ ಸ್ಪರ್ಧಾತ್ಮಕ ಪರೀಕ್ಷೆನಲ್ಲಿ ಉತ್ತರ ಗೊತ್ತಿಲ್ಲ ಅಂತಂದರೆ ಖಾಲಿ ಬಿಡ್ತಿದ್ರು. ಹೊರಗೆಲ್ಲ ಈ ಮಧ್ಯವರ್ತಿಗಳು ವಿದ್ಯಾರ್ಥಿಗಳಿಗೆ ಯಾವ ರೀತಿ ದಿಕ್ಕು ತಪ್ಪಿಸ್ತಿದ್ರು ಅಂತಾರೆ, ನೀವು ಖಾಲಿ ಬಿಟ್ಟಿರೋದನ್ನು ನಾವು ಸೆಟ್ಟಿಂಗ್ ಮಾಡಿ ತುಂಬಿಸ್ತೀವಿ, ನೀವು ತುಂಬುವಂಥ ಅಗತ್ಯ ಇಲ್ಲ ಅಂತ ದಿಕ್ಕು ತಪ್ಪಿಸ್ತಿದ್ರು. ಇದಕ್ಕೆ ನಾವೇನು ಮಾಡಿದ್ವಿ, ಒಂದು ಪ್ರಶ್ನೆಗೆ 5 ಆಪ್ಷನ್ಸ್ ಇರುತ್ತೆ. ನಿಮಗೆ ಉತ್ತರ ಗೊತ್ತಿತ್ತು ಅಂತಂದರೆ ಒಂದು ಆಪ್ಷನ್ ಹಾಕ್ತೀರಾ, ಗೊತ್ತಿಲ್ಲ ಅಂತಂದರೆ ತಾವು ಕಡ್ಡಾಯವಾಗಿ 5th ಸರ್ಕಲನ್ನು ಬಬಲ್ ಮಾಡಬೇಕು. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರಕ್ಕೆ ಬಂದ ತಕ್ಷಣ ನಾವು ಆ OMRನ ಸ್ಕ್ಯಾನ್ ಮಾಡಿ ಸೆಂಟರ್ ವಾರು ನಮ್ಮ ವೆಬ್ಸೈಟಲ್ಲಿ ಅಪ್ಲೋಡ್ ಮಾಡ್ತೀವಿ. ವಿದ್ಯಾರ್ಥಿ ತನ್ನ OMR ನೋಡ್ಬೋದು, ತನ್ನ ಸ್ನೇಹಿತರು OMR ಸಹ ನೋಡ್ಬೋದು. ಈ OMR ಅಪ್ಲೋಡ್ ಮಾಡಿದ ನಂತರ ನಾವು ಕೀ ಆನ್ಸರ್ ಬಿಡ್ತೀವಿ. ಮುಂದುವರೆದು ನಾವು ವಿದ್ಯಾರ್ಥಿಗಳು ಒಂದು ಪರೀಕ್ಷೆ ಬರೆದಾದ್ಮೇಲೆ ರಿಸಲ್ಟನ್ನು ವಿತಿನ್ 10 days ನಾವು ರಿಸಲ್ಟನ್ನು ಕೊಟ್ಟು, ಅಂದರೆ ವಿದ್ಯಾರ್ಥಿಗೆ ಆಯ್ಕೆ ಆಗ್ತೀನಿ ಅಥವಾ ಆಯ್ಕೆ ಆಗಲ್ಲ, ಆಯ್ಕೆ ಆಗಲ್ಲ ಅಂದರೆ ಮುಂದಿನ ಪರೀಕ್ಷೆಗೆ ಸಿದ್ಧತೆಯನ್ನು ನಡೆಸಲಿಕ್ಕೆ ಅವನಿಗೆ ಅನುಕೂಲ ಆಗುತ್ತೆ.
ಯುವ ಶಕ್ತಿಗೆ ಅವಕಾಶ. ಪರೀಕ್ಷಾ ಕೇಂದ್ರಗಳಲ್ಲಿ ತಪಾಸಣೆಗೆ ಅಂತಿಮ ವರ್ಷದ ಪಾಲಿಟೆಕ್ನಿಕ್ ವಿದ್ಯಾರ್ಥಿಗಳನ್ನು ಸ್ವಯಂ ಸೇವಕರಾಗಿ ನೇಮಿಸಿ ಅವರಿಗೆ ತಂತ್ರಜ್ಞಾನದ ತರಬೇತಿ ನೀಡಲಾಗುತ್ತದೆ. ವಿದ್ಯಾರ್ಥಿಗಳಿಗೆ ಕೈತುಂಬಾ ಅನುಭವ, ವ್ಯವಸ್ಥೆಗೆ ದಕ್ಷತೆ ಸಿಕ್ಕಂತಾಗುತ್ತದೆ. ಕೆಇಎ ಇಂದು ಕೇವಲ ಕರ್ನಾಟಕಕ್ಕಲ್ಲ, ಇಡೀ ದೇಶಕ್ಕೆ ಮಾದರಿ. ಕೇಂದ್ರ ಸರ್ಕಾರದ ಹಿರಿಯ ಅಧಿಕಾರಿಗಳು, ಮಹಾರಾಷ್ಟ್ರ ಸರ್ಕಾರದ ತಂಡ, ತರಬೇತಿ ನಿರತ ಐಎಎಸ್ ಅಧಿಕಾರಿಗಳ ತಂಡ, ಹೀಗೆ ಎಲ್ಲರೂ ಬಂದು ಕೆಇಎಯ ಡಿಜಿಟಲ್ ಮಾದರಿಯನ್ನು ಅಧ್ಯಯನ ಮಾಡಿ ಹಲವೆಡೆ ಅಳವಡಿಸಿಕೊಂಡಿದ್ದಾರೆ. ಇದು ನಮ್ಮೆಲ್ಲರ ಹೆಮ್ಮೆ. ಕೆಇಎ ಅಂದರೆ ಕ್ರಾಂತಿಕಾರಕ ಹೆಜ್ಜೆ, ತಂತ್ರಜ್ಞಾನ ಆಧಾರಿತ ದಕ್ಷ ವ್ಯವಸ್ಥೆ, ಶೂನ್ಯ ಲೋಪ, ಸಂಪೂರ್ಣ ಪಾರದರ್ಶಕತೆ, ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಭದ್ರ ಬುನಾದಿ, ಯುವ ಪ್ರತಿಭೆಗಳಿಗೆ ತರಬೇತಿ ವೇದಿಕೆ, ದೇಶಕ್ಕೆ ದಾರಿದೀಪ. ನಿಮ್ಮ ಕನಸಿಗೆ ಕೆಇಎಯ ಭದ್ರತೆ ಇದೆ. ನ್ಯಾಯಯುತ ಸ್ಪರ್ಧೆ, ನಿಮ್ಮ ಪ್ರತಿಭೆಗೆ ಗೆಲುವು. ಎಲ್ಲರಿಗೂ ಶುಭ ಹಾರೈಕೆಗಳು.